30-35 ವರ್ಷದ ನಂತರ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಪಕ್ಷ ಪ್ರಣಾಳಿಕೆಯಲ್ಲಿ ನಾವು ಒಳ ಮೀಸಲಾತಿ ಕೊಡ್ತೀವಿ ಅಂತ ಹೇಳಿ ಚುನಾವಣೆಗೆ ಹೋದ್ವಿ. ಆ ಪ್ರಕಾರ ಕ್ಯಾಬಿನೆಟ್ನಲ್ಲಿ ಡಿಸಿಷನ್ ತೆಗೆದುಕೊಂಡು ಇಮಿಡಿಯೇಟ್ ಮಾಡಲಿಕ್ಕೆ ಪ್ರಕ್ರಿಯೆ ಪ್ರಾರಂಭ ಮಾಡಿದ್ದೀವಿ. ನಾವು ಹಾಗೂ ನಮ್ಮ ನಾಯಕರಾದಂಥ KH ಮುನಿಯಪ್ಪರು ಜೊತೆಗೂಡಿಸ್ಕೊಂಡು ಇಲ್ಲ, ಇದೊಂದು ಕಾನೂನೇ ಆಗಬೇಕು ಅಂತಕ್ಕಂಥದ್ದು ಒತ್ತಾಯ ತಂದಾಗ ಅದನ್ನು ಅಸೆಂಬ್ಲಿಯಲ್ಲಿ ತೆಗೆದುಕೊಂಡು ಬಂದು ಯುನಾನಿಮಸ್ ಆಗಿ ಅಸೆಂಬ್ಲಿಯಲ್ಲಿ ಪಾಸ್ ಆಯಿತು. ತದನಂತರ 17ರಲ್ಲಿ 17ರಲ್ಲಿ 18 ಇದ್ದಿದ್ದು, 15-8 ಇದ್ದದನ್ನು 4ನ್ನ ST ಅವರಿಗೆ, 2ನ್ನ ನಮಗೆ ಹೆಚ್ಚಿಗೆ ಮಾಡ್ತಕ್ಕಂಥ ಪ್ರಕ್ರಿಯೆ ಆಯಿತು. ನಾಗಮೋಹನ್ ದಾಸ್ ಅವರು ಆಯೋಗ ಆದ ನಂತರ ಅದು ಅಲ್ಲಿಂದ ಇಲ್ಲಿವರೆಗೆ, ಅಂದರೆ ನಾಗಮೋಹನ್ ದಾಸ್ ಅವ್ರ ಕಮಿಟಿ ಬಂದು ಪ್ರಾರಂಭ ಆಗುವವರೆಗೆ 17ರಂತೆಯೇ 24ವರೆಗೆ ಇದು ನಡ್ಕೊಂಡು ಬಂತು, ರಿಸರ್ವೇಷನ್ ಯಾವ ರೀತಿ ನಡೀಬೇಕು ಅನ್ನೋದು. ಆದರೆ ಆಯೋಗ ಕೊಟ್ಟ ನಂತರ ಹಾಗೂ ರಿಸರ್ವೇಷನ್ ಇನ್ನೂ ಇಂಪ್ಲಿಮೆಂಟ್ ಮಾಡೋಕ್ಕಿಂತ ಮುಂಚೆ ಇನ್ನೇನು ಗೆಜೆಟ್ ಆಗಿರಲಿಲ್ಲ, ಐ ಥಿಂಕ್ ಸೊ. ಅಷ್ಟರಲ್ಲೇನ ಕೋರ್ಟಿಗೆ ಹೋಗ್ತಕ್ಕಂಥದ್ದಾಯಿತು. ಕೋರ್ಟ್ನಲ್ಲಿ ಪ್ರಕ್ರಿಯೆ ಪ್ರಾರಂಭ ಮಾಡಿ ಅದು ರಿಸಲ್ಟ್ ಬರೋವರೆಗೆ ನಾವು ಅಟ್ಟಲ್ಲಿ ತೀರ್ಪು ಬಂದ ನಂತರ ರಿಸಲ್ಟ್ ಅನೌನ್ಸ್ ಮಾಡಿರಿ ಅಂತ ಹೇಳ್ತು. ಹಾಗೆ ಇದು ಒತ್ತಡ ಜಾಸ್ತಿ ಆಯ್ತು. ಇಲ್ಲಾಂದರೆ ಎಲ್ಲ ಯುವಕರಿಗೆ ಉದ್ಯೋಗ ಸಿಗ್ತಾ ಇಲ್ಲ. ಇದಕ್ಕಾಗಿ ನಾವು ರಿಸರ್ವೇಷನ್ ಬರೋವರೆಗೆ ಬೇಡ ಅಂತಕ್ಕಂಥದ್ದು ಎಲ್ಲ ನೌಕರಿಗಳನ್ನ ತಡೆ ಹಿಡಿತಕ್ಕಂಥ ಕೆಲಸ ಸರ್ಕಾರ ಮಾಡಿತು. ಸರ್ಕಾರ ಯಾವುದೇ ಪರಿಸ್ಥಿತಿಯಲ್ಲಿ ಇದನ್ನು ಮಾಡಲೇಬೇಕು ಅಂತಕ್ಕಂಥ ರೀತಿಯಲ್ಲಿ ಇಷ್ಟೆಲ್ಲ ಪ್ರಕ್ರಿಯೆಗಳಾದವು. ಆದ ನಂತರ ಮೊನ್ನೆ ಕ್ಯಾಬಿನೆಟ್ನಲ್ಲಿ ಇದನ್ನು ಇಷ್ಟು ಗಲಾಟೆಗಳು ನಡೀತಾ ಇದ್ದಾವೆ, ಆದಷ್ಟು ಬೇಕಾದ ನೌಕರಿ ನಾವು ತಡೆ ಹಿಡಿದ್ರೆ ತೊಂದರೆ ಹಾಗೆ ಅಂತಕ್ಕಂಥದ್ದು ಯುವಕರಿಗೆ ತೊಂದರೆ ಆಗ್ತದೆ ಅಂಥೇಳಿ ಪ್ರಾರಂಭ ಮಾಡಿಬಿಡೋಣ ಅಂತಕ್ಕಂಥ ಚರ್ಚೆ ಆಯಿತು. ಕ್ಯಾಬಿನೆಟ್ದಲ್ಲಿ 15ರ ಅನ್ವಯ ಮಾಡಬೇಕಾಯಿತು. ಕೋರ್ಟ್ ಅಂದರೆ 56ಕ್ಕೆ 50%ಗೆ ಸ್ಟೇ ಇದೆ ಅನ್ನೋದಕ್ಕಿಂತ ಅವರು ಡಿಸಿಷನ್ ಕೊಟ್ಟಿದ್ದಾರೆ. ನೀವು ಪರ್ಸೆಂಟೇಜ್ 50ರಷ್ಟು ಮಾಡಿ 56ನ್ನ ನೀವು ಬ್ಯಾಕ್ಲಾಗ್ ಅಂತೇಳಿ ಅಥವಾ ಕೆಪ್ಟ್ ಇನ್ ಅಬೆನ್ಸ್ ಇಡ್ರಿ ಅಂತ ಹೇಳ್ತಾರೆ. ಇದು ಚರ್ಚೆ ಗೊಂದಲ ಪ್ರಾರಂಭ ಆದ ನಂತರ ಕ್ಯಾಬಿನೆಟ್ಗೆ ಒಂದು ಡಿಸಿಷನ್ ಬಂತು. ತದನಂತರ ನಾವು ನೋಡಿದಾಗ DPRದಲ್ಲಿ ಇನ್ನರ್ ರಿಸರ್ವೇಷನ್ ಬಗ್ಗೆ ಯಾವುದೇ ಮೆನ್ಷನ್ ಮಾಡಲಾರದೆ ಇರುವುದು ನಮ್ಮ ಗಮನಕ್ಕೆ ಬಂತು. ಆ ಗಮನಕ್ಕೆ ಬಂದ ನಂತರ ನಾವು ಮುಖ್ಯಮಂತ್ರಿಗಳ ಹತ್ರ ಹೋಗಿ ಭೇಟಿ ಇದ್ದೀವಿ. ಮುಖ್ಯಮಂತ್ರಿಗಳಿಲ್ಲ, ಮುಂದಿನ ಇಮಿಡಿಯೇಟ್ ಕ್ಯಾಬಿನೆಟ್ ಕರೆದು ಇದನ್ನು ಚರ್ಚೆ ಮಾಡೋಣ, ಅದೇನು ಗೊಂದಲ ಇದೆ ಲೀಗಲ್ ಆಸ್ಪೆಕ್ಟ್ಸಲ್ಲಿ ಅದನ್ನು ಸರಿ ಮಾಡೋಣ ಅಂತಕ್ಕಂಥ ಮಾತನ್ನು ಇವತ್ತು ಹೇಳಿದ್ದಾರೆ. ಇನ್ನೇನು ಕ್ಯಾಬಿನೆಟ್ಟಲ್ಲಿ ಏನು ಚರ್ಚೆ ಆಗ್ತಿದೆ ಹಾಗೂ ಬಹುಶಃ ನನ್ನ ತಿಳಿದ ಹಾಗೆ ಮುಖ್ಯಮಂತ್ರಿಗಳು ಡೆಪ್ಟಿ CM ಇದ್ರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ತಗೋತಾರೆ. ಯಾಕಂದರೆ ಇಲ್ಲಿವರೆಗೆ 17% ಕೊಡಲಿಕ್ಕೆ, ಅಂದರೆ 56% ಇದರಲ್ಲಿ 17 ಕೊಡಲಿಕ್ಕೆ ಒಪ್ಪಿಗೆ ನೀಡಿದಂಥ ಸರ್ಕಾರ, ಗವರ್ನರ್ ಅದಕ್ಕೆ ಸಹಿ ಮಾಡಿದ್ದಾರೆ. 2 ಅಸೆಂಬ್ಲಿಯಲ್ಲಿ ಕೌನ್ಸಿಲಲ್ಲಿ ಪಾಸ್ ಆಗಿದೆ, ಯುನಾನಿಮಸ್ ಆಗಿದೆ. ಈಗ ಪ್ರಪೋರ್ಷನೇಟ್ 15ಕ್ಕೆ ಏನು ಬರ್ತದೆ, 17 ಬದಲು 15ಕ್ಕೆ ಏನು ಬರ್ತಿದೆ ಅದನ್ನು ತೆಗೆದುಕೊಳ್ಳಲಿಕ್ಕೆ ಏನಿದೆ ಅಂತಕ್ಕಂಥದ್ದು ಚರ್ಚೆ ಮಾಡಲಿಕ್ಕೆ ಶೀಘ್ರದಲ್ಲೇ, ಬಹುಶಃ ನಾಳೆ ಅಂದರೆ 5ನೇ ತಾರೀಕಿಗೆ ಅವರು ಕ್ಯಾಬಿನೆಟ್ ಕರಿತೀವಿ ಅಂತಕ್ಕಂಥ ಮಾತು ಹೇಳಿದ್ದಾರೆ. ಅಲ್ಲಿ ನಾವು ಬಹುಶಃ ನಮ್ಮ ಫೇವರ್ ಆಗಿ, ಅಂದರೆ ಏನು ರಿಸರ್ವೇಷನ್ ಪರವಾಗಿರ್ತಕ್ಕಂಥ ಸರ್ಕಾರ ಪ್ರಪೋರ್ಷನೇಟ್ ಕೊಡಲಿಕ್ಕೆ ಆಗ್ಬೋದು ಅಂತಕ್ಕಂಥ ವಿಚಾರ ತಮಗೆ ಹೇಳ್ತಿದ್ದೀನಿ. ಇದ್ರ